ಹಿಂಗೆ ಹಾಂ. ನಿಧಾನವಾಗಿ ಹಾಂ. ಇದೊಂದು ಸರಿ ಕ್ಯಾಚ್ ಮಾಡಿ ತಕ್ಷಣ ಅವ್ನು ನಾನು ಕಿಕ್ ಮಾಡಿದೆ, ಹಾಂ. 2 ಪಾಯಿಂಟ್ ಬಂತು ನಾನು ಆಲ್ರೆಡಿ ನೋಡ್ತಾನೆ 2 ಪಾಯಿಂಟ್ ಸಿಕ್ಕೈತೆ. ಇವಾಗ ನೆಕ್ಸ್ಟ್ ಅವನು ಡ್ರಾಪ್ ಮಾಡಿದ್ರೆ ನನಗೆ 3 ಪಾಯಿಂಟ್ ಸಿಗುತ್ತೆ. ಓಕೆ. ಇದು ಮಾಡಿದ್ರೆ ನನಗೆ 2 + 3 5 ಪಾಯಿಂಟ್ ಬರುತ್ತೆ. ರಿವರ್ಸ್ ಸ್ವೀಪ್ ಅವ್ನು ಕಿಕ್ ಮಾಡಕ್ಕೆ ಬರ್ತಂತ. ಹಾಂ. ಓಕೆ. ಮತ್ತೆ ಕಿಕ್ಕು ಪಂಚು ಸ್ನ್ಯಾಪ್ ಎಲ್ಲ ಯಾವ್ದು ಬೇಕಾದ್ರೂ ಮಾಡ್ಬೋದು. ಹಿಂದೆನೂ ಮಾಡ್ಬೋದು 2 ಪಾಯಿಂಟು. ಹಿಂದೆ ಬೇಕಾದ್ರೆ ಹೊಡಿಬೋದಲ್ಲ? ಹಾಂ, ಹೊಡಿಬೋದು 2 ಪಾಯಿಂಟು. ಹಾಂ. ಇವಾಗ ಅವ್ನು ಸ್ನ್ಯಾಪ್ ಹಿಡಿತಾರೆ, ಹಿಂದೆ ಹೊಡಿಬೋದು ಹಾಂ. 2 ಪಾಯಿಂಟ್. ಅದ್ರ ಕ್ಯಾಚ್ ಮಾಡಿದ್ರೆ 2 ಪಾಯಿಂಟು. ಹಾಂ, ಕ್ಯಾಚ್ ಇದ್ರೆ ಅದಕ್ಕೆ ಕನೆಕ್ಟ್ ಆಗ್ಬೇಕು ಸರ್. ಕನೆಕ್ಟ್ ಆದರೆ 2 ಪಾಯಿಂಟ್ಸ್. ಕಿಕ್ ಮಾಡಿದ್ರೆ ಅವ್ನಿಗೆ ಅವ್ನು ಹೋಲ್ಡ್ ಮಾಡ್ದ ಅಷ್ಟೇ ಹೇಳ್ಕೊಂಡು ಇಮ್ಮಿಡಿಯೇಟ್ಲಿ ಬಿಡಿಸ್ಬೋದು ನನಗೆ. ಹಾಂ, ಬೆಳೆಸ್ಬೋದು. ರೆಫ್ರಿ 3 ಹೇಳೋಷ್ಟ್ರಲ್ಲಿ ಬಿಡಿಸ್ಬೇಕು. ಸೆಕೆಂಡ್ಸಲ್ಲೇ ಬಿಡಿಸ್ಬೋದು ನನಗೆ. ಅವರು ಅದಕ್ಕೆ ರಿವರ್ಸ್ ಟೆಕ್ನಿಕ್ ಐತೆ, ರಜಿತ್ ಐತೆ ಮಾಡ್ತಾ ಇರ್ತಾರೆ. ಸೊ ಅಷ್ಟರಲ್ಲಿ ನಾವು ಬಿಡಿಸ್ಬಿಡ್ಬೇಕು. ಇಲ್ಲಾಂದ್ರೆ ಸೆಂಟ್ರ್ ರೆಫ್ರಿ ಟಿ ಅಂತ ಹೇಳ್ಬಿಟ್ಟಾನೆ ಮತ್ತೆ ಎದ್ದು ಸರ್ ಫಸ್ಟ್ ಮತ್ತೆ ಮುಲಾಯಿ ಅಂತ ಸ್ಟಾರ್ಟ್ ಮಾಡ್ತಾರೆ. ಹಂಗೆ ಮ್ಯಾಚ್ ಮುಗಿಯೋರು 2 ನಿಮಿಷ ಇರುತ್ತೆ, 2 ರೌಂಡ್ ಇರುತ್ತೆ. ಹಾಂ, ಬೇರೆ ಸ್ಕಿಲ್ ಬೇಗ. ಅವೆಲ್ಲ ಏಟಾಗ್ತದೆ ಸರ್, ಬೇರೆದೆಲ್ಲ ಚೆಸ್ಟ್ ಗಾರ್ಡ್ ಇದ್ದಿದ್ರೆ ಕರೆಕ್ಟಾಗಿ ಸಿಗುತ್ತೆ ಸರ್. ಅವಾಗ ಮಾಡ್ಬೋದು, ಹಿಂದೆ ಎಲ್ಲ ಹೊಡಿಬೋದು ನಿಮಗೆ. ಬೇಸಿಕ್ ಹೇಳಿದ್ರಲ್ಲ ಬೇಸಿಕ್ ಅಂದ್ರೆ ಇನ್ನೊಂದಿದೆ ಸರ್. ಇದು ಇಟ್ಕೊಂಡು ಇದಿರುತ್ತಲ್ಲ ಇದನ್ನ ಫ್ರೀ ಈಗ ಟ್ವಿಸ್ಟ್ ಮಾಡಿ ಅದನ್ನ ರೆಫ್ರಿ ಗೊತ್ತಾಗುತ್ತಲ್ಲ ಹಿಂಗೆ ತಿರ್ಸೋದು. ಸಡನ್ ಆಗಿ ಮಾಡೋದು ಇಳಿದು ಸೆಕೆಂಡ್ಗೆ ಹಿಂಗೆ ಹಾಂ. ಅವ್ರು ಗೊತ್ತಾಗ್ಬಿಟ್ರೆ ಅವ್ರಿಗೆ ಹಿಂಗೆ ಎತ್ತುತ್ತಾನೆ, ಹಿಂಗೆ ಜಾಸ್ತಿ ಮಾಡಿ ಹಿಂಗೆ ಎಳ್ಕೊಂಡಿರ್ತೀವಿ. ಹಾಂ. ಅವ್ರು ಗೊತ್ತಾದ್ರೆ